ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ನಮ್ಮ ಚಾನಲ್ ಇದನ್ನೇ ಮೊದಲನೇ ಬಾರಿಗೆ ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಯೋಗಾಸನದ ಬಗ್ಗೆ ಈಗಾಗಲೇ ಹೇಳಿದ್ದೆ. ಯಾವ ಟೈಮಲ್ಲಿ ಮಾಡೋದು, ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಿದ್ದೇನೆ. ಆದರೆ 12 ನಮಸ್ಕಾರ ಸೂರ್ಯ ನಮಸ್ಕಾರಗಳು ಬರ್ತವೆ. ಅದರಲ್ಲಿ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಅಂತ ಹೇಳ್ತೀನಿ. ಆದರೆ ಯಾವ ಸಮಯ ಅಂತ ಹೇಳಿದೆ, ಬೆಳಿಗ್ಗೆ ಸಾಯಂಕಾಲ. ಹೇಗೆ ನಮ್ಮ ದೇಹವನ್ನು ಯಾವ ರೀತಿ ಇಟ್ಕೊಂಡು ನಾವು ಮಾಡಬೇಕು, ನಮ್ಮ ದೇಹವನ್ನು ಯಾವತ್ತೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಯೋಗಾಸನವನ್ನು ಮಾಡಬೇಕು ಅಂದಾಗ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಉತ್ತಮ. ಊಟ ಅತಿರಿಷ್ಟು ಊಟ ಮಾಡಿರ್ತೀರ, ಮಿನಿಮಮ್ ಅಂದರೆ 3 ಅವರ್ ಬೇಕೇ ಬೇಕು. 3 ಗಂಟೆ ನಂತರ ಬೇಕಾದ್ರೆ ಮಾಡ್ಬೋದು. ಆದರೆ ಆಸನಗಳ ಮಾಡೋದ್ರಿಂದ ನಮಗೇನಾಗುತ್ತೆ, ದೇಹಕ್ಕೆ ಅನುಕೂಲ ಆಗಬೇಕು ಅಂದಾಗ ನಾವು ಊಟ ಮಾಡಿದಾಗ ಏನಾಗುತ್ತೆ, ಅದು ಉಪಯೋಗಕ್ಕಿಂತ ದುರುಪಯೋಗನೇ ಜಾಸ್ತಿ ಆಗುತ್ತೆ. ಅಡ್ವಾಂಟೇಜಿಗಿಂತ ಡಿಸ್ಅಡ್ವಾಂಟೇಜೇ ಜಾಸ್ತಿ ಆಗ್ತದೆ. ಅದರಿಂದ ದಯಮಾಡಿ ಯಾವತ್ತೂ ಕೂಡ ಊಟ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಯೋಗಾಸನ ಪ್ರಾರಂಭ ಮಾಡಬೇಕು ಅಂದರೆ ಮೊದಲಿಗೆ 1 ತಿಂಗಳು 2 ತಿಂಗಳು ಅಥವಾ ಯಾರಾದರೂ ಗುರುವಿನ ಸಹಾಯದಿಂದ ಅಥವಾ ಯೋಗ ಕ್ಲಾಸಲ್ಲಿ ತಿಳ್ಕೊಂಡು ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಂಡು ಯೋಗಾಸನ ಪ್ರಾರಂಭ ಮಾಡಿ. ಯಾಕೆಂದರೆ ಯೂಟ್ಯೂಬ್ನಲ್ಲೇ ನೋಡಿ ನೀವು ಎಲ್ಲನೂ ಮಾಡ್ತೀವಿ ಅಂದರೆ, ಏಕೆಂದರೆ ಅದೆಲ್ಲ ಯೋಗ ಅಂತಕ್ಕಂಥದ್ದು ತುಂಬ ಸಣ್ಣ ವಿಷಯ ಅಲ್ಲ. ತುಂಬ ಅದು ವಾಸ್ಟ್ ಸಬ್ಜೆಕ್ಟ್ ಆದ್ದರಿಂದ ಅದು ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಯೋಗ ಅಂತಕ್ಕಂಥದ್ದು ತುಂಬ ವಿಶಾಲವಾದಂಥ ಒಂದು ಸಬ್ಜೆಕ್ಟ್. ಅದು ಇಡೀ ವರ್ಷ ನಾವು ಪ್ರತಿನಿತ್ಯ ಆಹಾರವನ್ನು ಸೇವನೆ ಮಾಡ್ತೀವೋ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಹಾಗೆ ಇದನ್ನು ನಾವು ಪ್ರಾರಂಭ ಮಾಡಿದ್ಮೇಲೆ ಕಲಿತ ಮೇಲೆ ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕಾಗತ್ತೆ. ಯಾವ ಟೈಮ್ ಇಟ್ಕೊಂಡಿರ್ತೀವಿ, ಬೆಳಿಗ್ಗೆ ಸಾಯಂಕಾಲ ಇಟ್ಕೊಂಡ್ರೆ 2 ಟೈಮ್ ಇಟ್ಕೊಂಡಿದ್ರೆ 2 ಟೈಮು, 1 ಟೈಮ್ ಇಟ್ಕೊಂಡ್ರೆ 1 ಟೈಮು, ಅಥವಾ ಯೋಗಾಸನ ಮಾಡ್ತೀವ, ಪ್ರಾಣಾಯಾಮ ಮಾಡ್ತೀವ, ಧ್ಯಾನ ಮಾಡ್ತೀವ, ಇದನ್ನು ಯಾವುದು ಕೂಡ ನಾವು ಬಿಡಬಾರದು. ಇದನ್ನು ನಿರಂತರವಾಗಿ ನಾವು ಹವ್ಯಾಸವನ್ನು ಇಟ್ಕೊಂಡು ಏನು ಹೇಳ್ತೀರ, ಕೆಲವ್ರದ್ದು ಏನೇ ಮಾಡ್ತಾರೆ, ಸರ್ ಯೋಗಾಸನ ನಾನು ಮಾಡಿದೆ ಸರ್, 1 ವಾರ ಮಾಡಿದೆ, 2 ತಿಂಗಳು ಮಾಡಿದೆ, ಇದು ಯಾವುದು ಉಪಯೋಗ ಬರಲ್ಲ. ತಿಳ್ಕೊಳ್ಳಿ ಫಸ್ಟು. ಮತ್ತು ಖಾಲಿ ಹೊಟ್ಟೆಲಿ ಮಾಡಿ ಅಂತ ಹೇಳಿದ್ದೀನಿ, ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿ ಅಂತ ಹೇಳಿದ್ದೀನಿ. ಜೊತೆಗೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಉಪಯೋಗಗಳು ಏನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಭಾಳಷ್ಟು ಉಪಯೋಗಗಳಿವೆ ಯಾಕೆಂದರೆ ಅಲ್ಲಿ ಸಮಸ್ಥಿತಿ ಬರ್ತದೆ, ಊರ್ಧ್ವಾಸನ ಬರ್ತದೆ, ಹಸ್ತಪಾದಾಸನ ಬರ್ತದೆ, ಆಯಿತಾ, ಏಕಪಾದ ಪ್ರಸರಣಾಸನ ಬರ್ತದೆ, ದ್ವಿಪಾದ ಪ್ರಸರಣಾಸನ ಬರ್ತದೆ, ಸಾಷ್ಟಾಂಗ ಪಣಿಪಾದಾಸನ ಬರ್ತದೆ, ಭುಜಂಗಾಸನ ಬರುತ್ತೆ, ಭೂತರಾಸನ ಬರುತ್ತೆ. ಈ ಎಲ್ಲ ಆಸನಗಳು ಬರೋದ್ರಿಂದ ನಮ್ಮ ದೇಹದ ನರನಾಡಿಗಳಿಗೆಲ್ಲ ಅನುಕೂಲವಾಗುವಂಥ ಒಂದು ಸೂರ್ಯ ನಮಸ್ಕಾರ ಭಾಳ ಅತ್ಯುತ್ತಮವಾದಂಥ ಒಂದು ದೇಹಕ್ಕೆ ಉತ್ತಮವಾದಂಥ ಒಂದು ಎಕ್ಸಸೈಸು. ಇದು ಸೂರ್ಯ ನಮಸ್ಕಾರ ನಮ್ಮ ದೇಹದ ಒಂದು ನಾಡಿ ಮಿಡಿತವನ್ನು, ನಮ್ಮ ರಕ್ತ ಚಲನೆಯನ್ನು ಉತ್ತಮಗೊಳಿಸ್ಕೊಳ್ಳೋದು ಸಹಾಯ ಮಾಡ್ತದೆ. ಮತ್ತು ಬೊಜ್ಜನ್ನು ಕರಗಿಸಲು ಕೂಡ ಸಹಾಯ ಮಾಡ್ತದೆ. ನಮ್ಮ ರಕ್ತ ಸಂಚಲನೆ ಚೆನ್ನಾಗಿ ಉತ್ತಮವಾಗ್ತದೆ. ಮತ್ತು ನಾವು ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ದೇಹಕ್ಕೆ ಶುದ್ಧವಾದ ಗಾಳಿ ಹೋಗ್ತದೆ. ಶುದ್ಧವಾದ ಗಾಳಿ ಹೋಗಿ ಆ ಶುದ್ಧವಾದದ್ದು ನಮಗೇನು ಬೇಡವಾದದ್ದು ಅದನ್ನೆಲ್ಲ ಹೊರಗಡೆ ಹಾಕೋಕ್ಕೆ ಅನುಕೂಲ ಆಗ್ತದೆ. ಇದನ್ನು ತಾವು ಮರಿಬಾರ್ದು. ಅದರಿಂದ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ರಕ್ತನಾಳಗಳು, ನರನಾಡಿಗಳು ಮತ್ತು ದೇಹಕ್ಕೆ ಎಲ್ಲ ಭಾಗದಲ್ಲೂ ಕೂಡ ಎಕ್ಸಸೈಸ್ ಆಗುತ್ತೆ. ನಮ್ಮ ದೇಹದ ಸೊಂಟದ ಭಾಗ ಇರ್ಬೋದು, ಮೊಣಕಾಲು ಭಾಗ ಇರ್ಬೋದು, ಮತ್ತು ಯಾವುದೇ ಭಾಗದಲ್ಲೂ ಕೂಡ ನಾವು ಮಾಡೋದ್ರಿಂದ ಈ ಎಕ್ಸಸೈಸನ್ನು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹದ ಎಲ್ಲ ಭಾಗಗಳಿಗೂ ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಭಾಳಷ್ಟು ಉಪಯೋಗ ಇದೆ. ಅಷ್ಟೇ ಅಲ್ಲ, ನಮ್ಮ ನೆಕ್ಕಿಗೆ ಇರ್ಬೋದು, ನಮ್ಮ ಸೊಂಟಕ್ಕಿರ್ಬೋದು, ಯಾವುದೇ ಭಾಗದಲ್ಲೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ದಯಮಾಡಿ ಇದನ್ನು ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟನ್ನು ಹೇಳಿ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ ಇವತ್ತಿನ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.